Hello, Namaskara. Welcome back. Welcome to Nam Diploma channel. So, dear students, DCT results admele video ಮಾಡಕಾಗಿಲ್ಲ. This is the first video. Okay, ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ದೀರಾ ಸರ್ DCT ರ್ಯಾಂಕ್ ಅನೌನ್ಸ್ ಆಗಿಲ್ಲ ನನಗೆ ಅಂತ. ಬಂದಿರೋರಿಗೆ ಆಲ್ ದ ಬೆಸ್ಟ್. ಓಕೆ, ಇಂಡಿಯಾ ಅಕಾಡೆಮಿ ಕಡೆಯಿಂದ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಓಕೆ, ಅದ್ರ ಬಗ್ಗೆ ಹೇಳ್ತೀನಿ. ಸದ್ಯಕ್ಕೆ ಇನ್ನ ಫೈನಲೈಸ್ ಆಗಿಲ್ಲ, ಫೈನಲೈಸ್ ಮಾಡ್ತಾ ಇದೀನಿ, ಅದಕ್ಕೆ ಹೋಲ್ಡ್ ಮಾಡ್ತಾ ಇದೀನಿ. ಸೊ ಇವಾಗ ಬಂದಿರೋರಿಗೆ ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್. ಯಾರು ಬಂದಿಲ್ಲ ರಿಸಲ್ಟ್ ಬಂದಿದೆ ನೋಡಿ, ಇಲ್ಲಿ ರಿಸಲ್ಟ್ ನಾವು ಅಪ್ಲಿಕೇಶನ್ ನಂಬರ್ ಹಾಕಿದಾಗ ಇಲ್ಲಿ ರ್ಯಾಂಕ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ಲಿ ರ್ಯಾಂಕ್ ಡಿಸ್ಪ್ಲೇ ಆಗ್ತಾ ಇಲ್ಲ. ಇದು ಯಾಕೆ ಸರ್ ಅಂತ ತುಂಬಾ ಜನ ಕ್ವಶನ್ ಮಾಡ್ತಾ ಇದ್ದೀರಾ. DCT ರ್ಯಾಂಕ್ ನಾಟ್ ಅನೌನ್ಸ್ ಫಾರ್ ಮೀ. ಎಲ್ಲ ಎಲ್ಲ ಇನ್ಫಾರ್ಮೇಶನ್ ವಿಡಿಯೋ ಡೀಟೇಲ್ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯೂಶುವಲ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ, ಗ್ರೂಪ್ ಅಲ್ಲಿ ಎಲ್ಲ ಅಪ್ಡೇಟ್ಸ್ ಬರುತ್ತೆ. ಸೊ ND ಅಕಾಡೆಮಿ ಕಡೆಯಿಂದ ಸ್ಟೇಟ್ ಸೆಕೆಂಡ್ ರ್ಯಾಂಕ್, ND ಅಕಾಡೆಮಿ ಕಂಟಿನ್ಯೂಸ್ ಇಟ್ಸ್ ಪರ್ಫಾರ್ಮೆನ್ಸ್. ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಬಂದಿದೆ, ಸ್ಟೇಟ್ 13th ರ್ಯಾಂಕ್ ಬಂದಿದೆ, ಸ್ಟೇಟ್ 22nd ರ್ಯಾಂಕ್ ಬಂದಿದೆ, ಸ್ಟೇಟ್ 23rd ರ್ಯಾಂಕ್ ಬಂದಿದೆ. ಇನ್ನ ಮೆನಿ ಮೋರ್ ರ್ಯಾಂಕ್ಸ್ ಇದೆ ಲೈಕ್ ದಿಸ್, ಸ್ಟಿಲ್ ಯೆಟ್ ಟು ಬಿ ಫೈನಲೈಸ್ಡ್. ಸದ್ಯಕ್ಕೆ ಟೆಂಪರರಿ ರಿಸಲ್ಟ್ ಹೇಳ್ತಾ ಇದ್ದೀನಿ. ಸೊ ಟೋಟಲ್ 2025 ಗೆ 24 ಕಂಪೇರ್ ಮಾಡಿ ನೋಡಬಹುದು. ಇಲ್ಲಿ ವಿತಿನ್ 1112 ರ್ಯಾಂಕ್ಸ್ ಬಂದಿದೆ, ಅದ್ರಲ್ಲಿ ವಿತಿನ್ 578 ರ್ಯಾಂಕ್ಸ್ ಬಂದಿದೆ, ವಿತಿನ್ 240 ರ್ಯಾಂಕ್ಸ್ ಬಂದಿದೆ, ವಿತಿನ್ 115 ರ್ಯಾಂಕ್ಸ್ ಬಂದಿದೆ, ವಿತಿನ್ 10 1 ರ್ಯಾಂಕ್ ಬಂದಿದೆ. ವಿತಿನ್ 10 ಬರದೇ ಇರಬಹುದು, ಆದ್ರೆ ನಂಬರ್ ಆಫ್ ರ್ಯಾಂಕ್ಸ್ ಇನ್ಕ್ರೀಸ್ ಆಗಿದೆ. ಯಾಕಂದ್ರೆ ನಮ್ಮ ಹುಡುಗರು ಟಾರ್ಗೆಟ್ 85 ಅಂತ ಇದೆ. ತುಂಬಾ ಸೀರಿಯಸ್ ತಗೊಂಡ್ಬಿಟ್ಟು ಎಲ್ಲರೂ 85 to 90 ರೇಂಜ್ ಅಲ್ಲಿ ಬಂದ್ಬಿಟ್ಟವ್ರೆ. ಇನ್ನೊಂದು 5 ಮಾರ್ಕ್ಸ್ ಪುಷ್ ಆಗಿದ್ರೆ ಮೇ ಬಿ ವಿಲ್ ಬಿ ಇನ್ ದ ಟಾಪ್ ಪೊಸಿಷನ್, ವಾಟ್ ಎವರ್ ಇಟ್ ಮೇ ಬಿ. So I'm congratulating all the ND Academy students for their marvelous efforts and rank achievements in their DCT career. Okay, hope your future will be good. Okay, remaining ನಮ್ಮ ಅಕಾಡೆಮಿ ಅಂತಲ್ಲ, ಯಾರೇ ಇದ್ರು ನಿಮ್ಮ ಒಳ್ಳೆ ರ್ಯಾಂಕ್ಸ್ಗೆ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ಸ್. ಯಾಕಂದ್ರೆ ನಾನ್ ಬಿಲಾಂಗ್ ಆಗೋದು ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಹೊರತು ಪರ್ಟಿಕ್ಯುಲರ್ಲಿ ND ಅಕಾಡೆಮಿ ಅಲ್ಲ. ಬಿಕಾಸ್ ND ಅಕಾಡೆಮಿ ಸ್ಟಾರ್ಟ್ ಆಗಿದೆ ಡಿಪ್ಲೊಮಾ ಹುಡುಗರಿಂದ. ಸೊ ಅದಕ್ಕಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್, ಡೋಂಟ್ ವರಿ. ಅಂಡ್ ಇದೇ ತರ ಆನ್ಲೈನ್ ಕೋಚಿಂಗ್ ಅಂತ ಯಾರ್ಯಾರು ಹೇಳ್ತಾ ಇದ್ರಿ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಇದಕ್ಕಿಂತ ಇನ್ ಬೇಡ ಅನ್ಸುತ್ತೆ. ಓಕೆ, ಯಾಕಂದ್ರೆ ಅದಿಲ್ಲ ಇದಿಲ್ಲ ಅಂತ ಸುಮಾರು ಹೇಳಿದ್ರು. ಸೊ ವಾಟ್ ಎವರ್ ಇಟ್ ಮೇ ಬಿ ಅವರ ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಡೂ ಇನ್ ND ಅಕಾಡೆಮಿ. ಬಿಲೀವ್ ಮಾಡಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ ನಮ್ಮ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಸ್ಟಿಲ್ ಯೆಟ್ ಟು ಬಿ ಫೈನಲೈಸ್ಡ್, ಇನ್ನ ಅಪ್ಡೇಟ್ ಅಲ್ಲಿ ಬರ್ತೀನಿ, ಅದಕ್ಕೆ ವೆಯ್ಟ್ ಮಾಡಿ. ಆಮೇಲೆ ಆಪ್ಷನ್ ಎಂಟ್ರಿಗೆ ಇದ್ರ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ, ಅದು ಇದು ಅಂತ. ಆಪ್ಷನ್ ಎಂಟ್ರಿಗೆ ಒಂದು ಪರ್ಸನಲ್ PDF ಕೊಡ್ತೀನಿ ನಾನು ನಿಮ್ಗೆ. ನಿಮ್ಗೆ ಬೇಕಾಗಿರೋ ಪ್ಲೇಸ್ ಅಲ್ಲಿ, ನಿಮ್ಗೆ ಬೇಕಾಗಿರೋ ಕಾಲೇಜಸ್ ಅಲ್ಲಿ, ನಿಮ್ಗೆ ಬೇಕಾಗಿರೋ ಬ್ರಾಂಚಸ್ ಅಲ್ಲಿ, ನೀವು ಬೇಕಾಗಿರೋ ಕ್ಯಾಟಗರಿ ಕೊಡ್ತೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅದು ಬೇಡ ಸರ್ ನಂಗೆ ಪರ್ಸನಲ್ ಗೈಡೆನ್ಸ್ ಬೇಕು, ಕಂಪ್ಲೀಟ್ ಸಪೋರ್ಟ್ ಬೇಕು, ಟೆನ್ಷನ್ ಫ್ರೀ ಕೌನ್ಸಿಲಿಂಗ್ ಬೇಕು, 1-to-1 ಸಪೋರ್ಟ್ ಬೇಕು ಅಂದ್ರೆ ಪರ್ಸನಲ್ ಗೈಡೆನ್ಸ್ ಬನ್ನಿ. ಏನೇ ಬೇಕು ಅಂದ್ರೆ ಪಿಂಗ್ ಮಾಡಿ, ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಸೊ ಇವಾಗ ರ್ಯಾಂಕ್ ಬ್ಲಾಕ್ ಆಗಿತ್ತು. ಓಕೆ, ಅಂದ್ರೆ ರ್ಯಾಂಕ್ ಬರ್ತಾ ಇಲ್ಲ ನೋಡಿ, ಇಲ್ಲಿ ರ್ಯಾಂಕ್ ಬರ್ತಾ ಇಲ್ಲ. ಇಂಜಿನಿಯರಿಂಗ್ ಅಂದ್ಬಿಟ್ಟು ಇಲ್ಲಿ ರ್ಯಾಂಕ್ ಬರ್ತಾ ಇಲ್ಲ, ಬೇರೆಯವ್ರ ರ್ಯಾಂಕ್ ಬರುತ್ತೆ. ಯಾಕೆ ಬರ್ತಾ ಇದೆ ಅಂತಂದ್ರೆ ಸ್ವಲ್ಪ ದಿವಸದ ಮುಂಚೆ ಒಂದು ಲಿಂಕ್ ಶೇರ್ ಮಾಡಿದ್ದೆ ನಮ್ಮ ಪರ್ಸನಲ್ ಗೈಡೆನ್ಸ್ ಗ್ರೂಪ್ ಅಲ್ಲಿ ಅಥವಾ ಒಂದು ಕೋಚಿಂಗ್ ಗ್ರೂಪ್ ಅಲ್ಲಿ. ಸೀಟ್ ಬ್ಲಾಕಿಂಗ್ 400 ಅಭ್ಯರ್ಥಿಗಳ ಶ್ರೇಯಾಂಕಕ್ಕೆ KE ತಡೆ. ಇದು ಯಾರಿಗೆ ಅಂದ್ರೆ PUC ಅವ್ರಿಗೆ ನೋಡಿ. June 20th ಪೋಸ್ಟ್ ಮಾಡಿದ್ರು. ಏನಂತಂದ್ರೆ PUC ಅವರು ಲಾಸ್ಟ್ ಟೈಮು ಆಪ್ಷನ್ ಎಂಟ್ರಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಸೀಟ್ ಅಲಾಟ್ಮೆಂಟ್ ಆಗಿ ಆದ್ರೂ ಅವರು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಿಲ್ಲ. ಅಂದ್ರೆ ಸೆಕೆಂಡ್ ರೌಂಡ್ ವರ್ಗೂ ಹೋಲ್ಡ್ ಮಾಡಿ ಮತ್ತೆ ಥರ್ಡ್ ರೌಂಡ್ಗೂ ಹೋಲ್ಡ್ ಮಾಡಿ ಸೀಟ್ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಿಲ್ಲ ಅಂತ ಅವರು ಮತ್ತೆ ಈ ಸಲ ಎಕ್ಸಾಮ್ ಬರ್ದಿದ್ದಾರೆ. ಅವ್ರದ್ದು ರ್ಯಾಂಕಿಂಗ್ಸ್ ಅನೌನ್ಸ್ ಆಗಿಲ್ಲ. ದ ಸೇಮ್ ಕಂಡೀಷನ್ ಇಸ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಲ್ಸೋ. ಇವರು ಅಷ್ಟೇನೆ. ಇಲ್ಲಿ ಏನು ಈ ತರ ಬರ್ತಾ ಇದೆ ಅಂತಂದ್ರೆ, ನಿಮ್ಗೆ ಯಾರ್ಯಾರು ಇದ್ದೀರಾ, ನೀವು ಫ್ರೆಂಡ್ಸ್ ಆಗಿರ್ಬೋದು, ಯಾರನ್ನ ಬರ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಆಪ್ಷನ್ ಏನು ಅಂತಂದ್ರೆ, ನೀವು ಲಾಸ್ಟ್ ಟೈಮ್ ಎಕ್ಸಾಮ್ ಬರ್ದಿದ್ದೀರಾ, ಆಪ್ಷನ್ ಎಂಟ್ರಿ ಪಾರ್ಟಿಸಿಪೇಟ್ ಮಾಡಿದೀರಾ, ಸಮ್ಮಾರ್ ಅದರ್ ದ ರೀಸನ್ ಅವ್ರು ಟೈಮ್ ಕೊಟ್ಟಿದ್ರು ಸರೆಂಡರ್ ಮಾಡಕ್ಕೆ ಸೀಟ್ಸ್ ನ. ಲಾಸ್ಟ್ ಟೈಮ್ ಇಂಟಿಮೇಟ್ ಮಾಡಿದ್ದೆ ಇದೇ ವಿಷಯ ಕೇಳೋದು, ಆಪ್ಷನ್ ಎಂಟ್ರಿ ಇನ್ನೊಂದು ರೌಂಡ್ ಅಂತ. ಈ ಸಲ ತುಂಬಾ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ನಾನು ಡಿಪ್ಲೊಮಾ ಮಾಡಲ್ಲ ಅನ್ಕೊಂಡಿದ್ದೆ, ಆದ್ರೂ ಮಾಡಿದ್ದಾರೆ ಅಂತಂದ್ರೆ ಆಪ್ಷನ್ ಎಂಟ್ರಿ ವಿಲ್ ಬಿ ವೆರಿ ಸೀರಿಯಸ್. ಸೊ ಬಿ ಕಾಶಿಯಸ್, ಬಿ ಇನ್ ದ ಗ್ರೂಪ್, ವೇಟ್ ಫಾರ್ ಆಲ್ ದ ಅಪ್ಡೇಟ್ಸ್. ಆಪ್ಷನ್ ಎಂಟ್ರಿ ಬಗ್ಗೆ ಶಾರ್ಟ್ಲಿ ಅಪ್ಡೇಟ್ ಕೊಡ್ತೀನಿ, ವಿಡಿಯೋ ಮಾಡಿ ಹಾಕ್ತಾ ಇಲ್ಲ ಯಾಕಂದ್ರೆ ಫಸ್ಟ್ ಇಯರ್ ಇನಾಗ್ರೇಷನ್ ಕ್ಲಾಸ್ ನಡೀತಾ ಇದೆ, ಪ್ರಿಪರೇಷನ್. ಸೊ ಅದ್ರಲ್ಲಿ ಬಿಸಿ ಇದ್ದೀನಿ, ಸೊ ಮಾಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಅಪ್ ಮಾಡಿ. ತುಂಬಾ ಲೇಜಿ ಆಗಿದ್ದಾರೆ, ಯಾಕಂದ್ರೆ ನಮ್ಗೆ ಗೊತ್ತು ಡಿಪ್ಲೊಮಾ ಇದೇ ಪ್ರಾಬ್ಲಮ್ ಮಾಡ್ಕೊಂಡು ಲಾಸ್ಟ್ ಟೈಮ್ ವಾರ್ನ್ ಮಾಡಿದ್ದೆ, ಏನ್ ಮಾಡ್ತಾರೆ ಬಿಡು ಅಂತ. ಸೊ ಗೊತ್ತಾಗ್ತಾ ಇದೆ ರಿಸಲ್ಟ್ಸ್ ಏನಾಗುತ್ತೆ KE ಕಡೆಯಿಂದ ಅಂತ. ಸೊ ಸೀಟ್ ಬ್ಲಾಕ್ ಮಾಡಿದ್ದಾರೆ, ರ್ಯಾಂಕಿಂಗ್ ಬರ್ತಾ ಇಲ್ಲ. ಇವಾಗ ನಾವೇನ್ ಸರ್ ಮಾಡೋದು ಅಂದ್ರೆ, ಏನು ಇಲ್ಲ, KE ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾನು ಆಪ್ಷನ್ ಕೊಟ್ರೆ ಬರುತ್ತೆ, ಇಲ್ಲಾಂದ್ರೆ ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ದ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್. ಆಪ್ಷನ್ ಎಂಟ್ರಿ ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ, ನಿಮಗೆ ಆಪ್ಷನ್ ಇಲ್ಲ ಅಷ್ಟೇ. ಓಕೆ, ಅದೇ ತರ PUC ಮಾಡಿದ್ದಾರೆ. ನೀವು ಯಾಕೆ ಮಾಡಿದಾರೆ ಸರ್ ನಮ್ಗೆ ಅಂದ್ರೆ, ನೀವು ಲಾಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತಗೊಂಡು ಹೋಗಿ ಕಾಲೇಜಿಗೆ ಜಾಯ್ನ್ ಆಗಿಲ್ಲ, ಮತ್ತೆ KE ಆಪ್ಷನ್ ಕೊಟ್ಟಿದ್ರು. ಫಸ್ಟ್ ರೌಂಡ್ ಅಲ್ಲೂ ಕೊಡ್ತಾರೆ, ಸೆಕೆಂಡ್ ರೌಂಡ್ ಅಲ್ಲೂ ಕೊಡ್ತಾರೆ ಸರೆಂಡರ್ ಮಾಡೋದಕ್ಕೆ. ಆ ಸರೆಂಡರ್ ಮಾಡೋ ಟೈಮಲ್ಲಿ ಸರೆಂಡರ್ ಮಾಡಿಲ್ಲ, ಒಂದು 5000 ರೂಪೀಸ್ ಫೈನ್ ಕಟ್ಟಿ. ಯಾರ್ಯಾರು ಫೈನ್ ಕಟ್ಟಿ ಮಾಡಿದೀರಾ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ರ್ಯಾಂಕಿಂಗ್ ಬಂದಿರುತ್ತೆ. ನೀವು ಇನ್ ಕೇಸ್ ಲಾಸ್ಟ್ ಇಯರ್ ಹೋಗ್ದಿರಾ ಈ ಸಲ ಬರ್ದಿದ್ರೆ. ಓಕೆ, ಇದೆಲ್ಲ ಆಗಿದೆ, ಅದಕ್ಕೆ ಈ ತರ ಮಾಡಿದ್ದಾರೆ, ಅದಕ್ಕೆ ನಿಮ್ಮ ರ್ಯಾಂಕಿಂಗ್ ಬರಲ್ಲ. ಸೊ ನಾವ್ ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ಏನು ಇಲ್ಲ, ಮ್ಯಾನೇಜ್ಮೆಂಟ್ ಸೀಟ್ ವೆಯ್ಟ್ ಮಾಡಿ, ಇಲ್ಲ ಅಂತಂದ್ರೆ KE ಮೀಟ್ ಮಾಡಿ
ಕೇಳಿ, ಅಲ್ಲೇನೋ ಆಪ್ಷನ್ ಇದ್ರೆ ಹೇಳ್ತಾರೆ, ಇಲ್ಲ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ಹೇಳ್ತೀನಿ, ಅದಕ್ಕೆ ಗ್ರೂಪ್ ಅಲ್ಲಿ ಇರಿ. ಓಕೆ, ಸೊ ಆಪ್ಷನ್ ಎಂಟ್ರಿ PDF ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಆಪ್ಷನ್ ಎಂಟ್ರಿ PDF ಮಾಡೋದಕ್ಕೆ ಈ ತರ ಒಂದು PDF ಕೊಡ್ತೀನಿ ನಿಮ್ಗೆ. ಸುಮಾರು ಜನ ಸುಮಾರು ಮಾತಾಡ್ತಾ ಇದ್ದಾರೆ, ಅದು ಇದು ಸುಮಾರು ಗ್ರೂಪ್ಸ್ ಅಲ್ಲಿ, ವಾಟ್ ಎವರ್ ಇಟ್ ಮೇ ಬಿ. ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಈ ತರ ನಿಮಗೆ ಒಂದು PDF ಸಿಗಲ್ಲ. ಯಾಕೆ ಅಂತಂದ್ರೆ ಈ ತರ ಒಂದು PDF ಕೊಡ್ತೀನಿ ನೋಡಿ. ಇಲ್ಲಿ ಈ ಹುಡುಗದ ಒಂದು PDF ಆಲ್ರೆಡಿ ಕೊಡ್ತಾ ಇದೀನಿ. ಸುಮಾರು ಜನ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ತಗೊಂತಾ ಇದ್ದಾರೆ. ನಮ್ಮದವ್ರಿಗೆ ನಂಬಿಕೆ ಇದ್ದೇ ಇರುತ್ತೆ, ಏನ್ ಮಾಡ್ತೀನಿ ನಾನು ಅಂತ ಎಕ್ಸಾಕ್ಟ್ಲಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಮಾತಾಡೋಂಗ್ ಕೂತ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. PDF ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇದ್ರೆ ನೋಡಿ. ಇಲ್ಲಿ ನೀವು ಅವ್ರು ಕೇಳೋ ಪ್ಲೇಸ್ ಅಲ್ಲಿ, ಅವ್ರು ಧಾರವಾಡ, ಮೈಸೂರು, ಬೆಳಗಾಂ, ಯಾವ ಪ್ಲೇಸ್ ಬೇಕಾದ್ರೆ ಎಂಟೈರ್ ಕರ್ನಾಟಕ ಅಲ್ಲಿ ಯಾವ ಪ್ಲೇಸ್ ಕೇಳಿದ್ರು, ಯಾವ ಬ್ರಾಂಚ್ ಅಲ್ಲಿ ಕೇಳಿದ್ರು, ಇವರು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಕೇಳಿದ್ದಾರೆ, ಅವರ ರ್ಯಾಂಕಿಂಗ್ ಏನ್ ಬರುತ್ತೆ ಅಂತ ಇಂಡಿಕೇಟ್ ಮಾಡಿದೀನಿ. ಸೊ ಈ ಬಿಲಾಂಗ್ಸ್ ಟು SC ಕ್ಯಾಟಗರಿ ಅಂಡ್ SC ಕನ್ನಡ ಮೀಡಿಯಂ. ಓಕೆ, 3 ಕೋಟಾ ಕ್ಲೇಮ್ ಆಗುತ್ತೆ. ಅಂದ್ರೆ ಜನರಲ್ ಕನ್ನಡ, SC ಮತ್ತೆ SC ಕನ್ನಡ ಇಷ್ಟು ಕ್ಲೇಮ್ ಆಗುತ್ತೆ. ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ತುಂಬಾ ಜನ ಕೇಳ್ತಾ ಇದ್ರಿ ಸರ್ ಯಾವ ತರ ಇದು ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ಇವ್ರದ್ದು ಒಂದು ಪರ್ಸೆಂಟೇಜ್ ಕೊಟ್ಟಿದ್ದೀನಿ ಈ ಸಲ. ಓಕೆ, ಸೊ ಇವ್ರದ್ದು 1868 ರ್ಯಾಂಕ್ ಬಂದಿದೆ. ಈ ರ್ಯಾಂಕಿಂಗ್ ಬೇಕೇ ಬೇಕು ನನಗೆ, ಯಾಕಂದ್ರೆ ಅದ್ರ ಮೇಲೆ ಇಲ್ಲಿ ಮೈ ಚಾನ್ಸಸ್ ಅಂತ ಏನಿದೆ, ನನ್ನ ಚಾನ್ಸ್ ಏನಿದೆ ಅಂತ ಇಂಡಿಕೇಶನ್ ಆಗುತ್ತೆ ನೋಡಿ. 1868 ಬಂದಾಗ ಇವ್ರಿಗೆ ಈ ರ್ಯಾಂಕಿಂಗ್ ಬಂದಾಗ ಇಲ್ಲಿ ಇಂಡಿಕೇಶನ್ ಆಗಲ್ಲ. ಸೊ ಈ ಪರ್ಸೆಂಟೇಜ್ ಏನ್ ಸರ್ ಅಡ್ವಾಂಟೇಜ್ ಅಂತಂದ್ರೆ, ಪರ್ಸೆಂಟೇಜ್ ಅರೌಂಡ್ 85 ಬಂತು ಅಂದ್ರೆ, 85 ಪ್ಲಸ್ ಬಂತು ಅಂದ್ರೆ ನೋಡಿ, ಇಲ್ಲಿ ನೋಡಬಹುದು ಇಲ್ಲಿ 84 ಇದೆ ಅಂತಂದ್ರೆ ನಿಮ್ಗೆ ಒಂದು ಪಾಸಿಬಿಲಿಟಿ ಇದೆ. 85 ಪ್ಲಸ್ ಎಲ್ಲ ಪಾಸಿಬಿಲಿಟೀಸ್ ಇದೆ ಅಂತ ಅನ್ಕೊಬಹುದು. ಯಾಕಂದ್ರೆ ಒಂದು 15% ವೇರಿಯೇಷನ್ಸ್ ಆಗಿ ಆಗುತ್ತೆ, ಇಲ್ಲ 90 ಅಥವಾ ವೇರಿಯೇಷನ್ ಆಗಿ ಆಗುತ್ತೆ. ಅದು ಡಿಪೆಂಡ್ಸ್ ರ್ಯಾಂಕಿಂಗ್ ಮೇಲೆ, ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ರ್ಯಾಂಕಿಂಗ್ ಫಾರ್ ಎಕ್ಸಾಂಪಲ್ 1569 ನನಗೆ ಎಷ್ಟು ಪರ್ಸೆಂಟ್ ಇದೆ ಅಂದ್ರೆ 84% ಇಂಡಿಕೇಟ್ ಆಗುತ್ತೆ. ಸೊ ಏನ್ ತಿಳ್ಕೊಬಹುದು ಇದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ರೌಂಡ್ಸ್ ಟು ರೌಂಡ್ಸ್ ಚೇಂಜಸ್ ಆಗುತ್ತೆ. ನೋಡಬಹುದು ನೀವು ಇಲ್ಲಿ ರೌಂಡ್ಸ್ ಟು ರೌಂಡ್ಸ್ ಚೇಂಜಸ್ ಆಗುತ್ತೆ. ಓಕೆ, ಸೊ ಇಂಡಿಕೇಶನ್ ಮಾಡ್ತೀನಿ, ಒಂದು ನಿಮಿಷ ವೇಟ್ ಮಾಡಿ. ಓಕೆ, ಓಕೆ ಇಲ್ಲೇ ಬರ್ತೀನಿ ನೋಡಿ. ಫಸ್ಟ್ ಹಾಕೋಣ. ಓಕೆ, ಡೋಂಟ್ ವರಿ. ನೋಡಿ ಇಲ್ಲಿ ಇದು ಧಾರವಾಡಲ್ಲಿ KLE ಟೆಕ್ನಾಲಜಿ ಯೂನಿವರ್ಸಿಟಿಲಿ ಇದು ಹೆಂಗ್ ಅನಲೈಸ್ ಮಾಡೋದು ಅಂತಂದ್ರೆ ನೋಡಿ, ಇಲ್ಲಿ ಹೆಂಗ್ ಬಂದ್ರೆ ರೌಂಡ್ 1 ರೌಂಡ್ 2 ಇದೆರಡು ಜನರಲ್ ಕ್ಯಾಟಗರಿ. ಎಲ್ಲರಿಗೂ 2 ರೌಂಡ್ ಕೊಟ್ಟಿದ್ದೀನಿ. ಯಾಕಂದ್ರೆ KE ಅವ್ರು ಕೊಟ್ಟಿದ್ದು 2 ರೌಂಡ್, ರೌಂಡ್ 1 ರೌಂಡ್ 2, ಕನ್ನಡ ಮೀಡಿಯಂ ರೌಂಡ್ 1 ರೌಂಡ್ 2. ಅದ್ರ ಅವ್ರ ನಿಮ್ ಕ್ಯಾಟಗರಿ ಬಂದ್ರೆ ಯಾವುದೇ ಕ್ಯಾಟಗರಿ ಇಲ್ಲಿ ಕ್ಯಾಟಗರಿ SC ಕ್ಯಾಟಗರಿ ರೌಂಡ್ 1 ರೌಂಡ್ 2, SC ಕನ್ನಡ ರೌಂಡ್ 1 ರೌಂಡ್ 2. ಆಮೇಲೆ ಟೋಟಲ್ ಸೀಟ್ಸ್ ಬರುತ್ತೆ. ರೌಂಡ್ 1 ಟೋಟಲ್ ಸೀಟ್ಸ್, ರೌಂಡ್ 2 ಟೋಟಲ್ ಸೀಟ್ಸ್. ಅಂದ್ರೆ ರೌಂಡ್ 2 ಅಲ್ಲಿ ಸೀಟ್ಸ್ ಇಲ್ಲ, ರೌಂಡ್ 1 ಅಲ್ಲೇ ಮುಗಿದೋಗಿದೆ. ಅಂದ್ರೆ ಇದರಲ್ಲಿ ಇದನ್ನೇ ಹೇಳೋದು, ಒಳ್ಳೆ ಕಾಲೇಜ್ ಎಲ್ಲ ರೌಂಡ್ 1 ಅಲ್ಲೇ ಮುಗಿದೋಗುತ್ತೆ ನಿಮಗೆ. ಸೊ ಟೋಟಲ್ ನಿಮಗೆ ರೌಂಡ್ 1 ಅಲ್ಲಿ KLE ಅಲ್ಲಿ 5 ಸೀಟ್ಗೆ ಜನರಲ್ ಎಷ್ಟು ಬರುತ್ತೆ ಅಂದ್ರೆ, ಜನರಲ್ ಬಂದು ನಿಮಗೆ 2 ಸೀಟ್ ಸಿಗುತ್ತೆ. ಅದ್ರ ಕಟ್ ಆಫ್ ಎಷ್ಟು 253. ಸೊ ಇದೇ ನಿಮ್ಗೆ ಇಂಡಿಕೇಶನ್ ಆಗೋದು. ಮೆಕ್ಯಾನಿಕಲ್ಗೆ KLE ಅಲ್ಲಿ ಜನರಲ್ ಮೆರಿಟ್ಗೆ 253 ಕಟ್ ಆಫ್ ಇದೆ. ಅಲ್ಲಿ ಎಷ್ಟು ಸೀಟ್ಸ್ ಇದೆ ಅಂದ್ರೆ 2 ಸೀಟ್ ಇದೆ. ಇದು ನಾನು ಇಂಡಿಕೇಟ್ ಮಾಡೋದು, ಇದೆಲ್ಲೂ ಸಿಗಲ್ಲ ನಿಮಗೆ. ಸೊ 2 ಸೀಟ್ಸ್ ಬರುತ್ತೆ. ನಿನ್ನ ಪರ್ಸೆಂಟೇಜ್ ಚಾನ್ಸಸ್ ಏನು ಅಂದ್ರೆ 14%. ಸೊ ಹೋಗಿ ಸರ್ ರೌಂಡ್ 12 ಸಿಗುತ್ತೆ ಅಂದ್ರೆ, ರೌಂಡ್ 12 ಸೀಟ್ಸ್ ಇಲ್ಲ, 2 ಸೀಟ್ ಫಸ್ಟ್ ರೌಂಡ್ ಅಲ್ಲೇ ಮುಗಿದೋಗಿದೆ. ಸೊ ರೌಂಡ್ 2 0 ಅಂದ್ರೆ ರೌಂಡ್ 2 ಸೀಟ್ಸ್ ಇಲ್ಲ. ಹೋಗಿ ಸರ್ ಕನ್ನಡ ಮೀಡಿಯಂ ಕೋಟಾ ಇದೆ ನಂಗೆ ಅಲ್ಲಿ ಸಿಗುತ್ತಾ ಅಂದ್ರೆ, ಕನ್ನಡ ಮೀಡಿಯಂ ಸೀಟ್ಸೇ ಇಲ್ಲ, ಕೋಟಲ್ ಸೀಟ್ಸೇ ಇಲ್ಲ. ಇದು ಇಂಡಿಕೇಶನ್ ಸಿಗುತ್ತೆ ನಿಮಗೆ. ಇದನ್ನೇ ಹೇಳ್ತಾ ಇರೋದು, ನಿಮ್ಮ ಕ್ಯಾಟಗರಿಗೆ ನೀವು ಯಾವ ಕೋಟಾ ಬಿಲಾಂಗ್ ಆಗ್ತೀರಾ, ಎಷ್ಟು ಸೀಟ್ಸ್ ಇದೆ ಏನು, ಲಾಸ್ಟ್ ಇಯರ್ ಪ್ರಕಾರ ಕೊಡ್ತೀನಿ. ಆಲ್ಮೋಸ್ಟ್ ಸೇಮ್ ಇರುತ್ತೆ, ಸಣ್ಣ ಪುಟ್ಟ ವೇರಿಯೇಷನ್ಸ್ ಆಗ್ಬೋದು ಅಷ್ಟೇ ಹೊರತು ಡ್ರಾಸ್ಟಿಕ್ ಚೇಂಜಸ್ ಆಗೋ ಚಾನ್ಸೇ ಇಲ್ಲ. ಇವಾಗ SC ಕ್ಯಾಟಗರಿಗೆ ಬಂದ್ರೆ ನೋಡಿ, SC ಕ್ಯಾಟಗರಿ ಸೀಟ್ಸ್ ಇದೆ ನೋಡಿ, ಇಲ್ಲಿ 1838 ಇದೆ. ಅಂದ್ರೆ ಏನ್ ಅನ್ಕೋಬಹುದು, ಇವಾಗ ಅವನ ರ್ಯಾಂಕಿಂಗ್ ಪ್ರಕಾರ 98% ಚಾನ್ಸ್ ಇದೆ, ಕನ್ಫರ್ಮ್ ಅವ್ರಿಗೆ ಈ ರ್ಯಾಂಕಿಂಗ್ ಅಲ್ಲಿ ಸಿಗುತ್ತೆ ಅವ್ರಿಗೆ. ಇದು ನಿಮ್ಗೆ ಇಂಡಿಕೇಶನ್ ಸಿಗುತ್ತೆ. ಸೊ ನೀವು ಏನ್ ಅನ್ಕೋಬಹುದು, ಇದರಲ್ಲಿ ಜನರಲ್ ಮೆರಿಟ್ ನಂಗೆ ಸಿಗಲ್ಲ, ನನ್ನ ಕ್ಯಾಸ್ಟ್ ಅಲ್ಲಿ ಸಿಗುತ್ತೆ. ಓಕೆ, ರೌಂಡ್ 1 ಸಿಗುತ್ತಾ, ರೌಂಡ್ 1 ಅಲ್ಲೇ ಸಿಗುತ್ತೆ. ರೌಂಡ್ 2 ಸೀಟೇ ಇಲ್ಲ, ಯಾಕಂದ್ರೆ ರೌಂಡ್ 1 ಒಂದೇ ಸೀಟು ಆಕ್ಯುಪೈ ಮಾಡ್ಬಿಟ್ಟಿದ್ದಾರೆ. ರೌಂಡ್ 12 ಸೀಟೇ ಇಲ್ಲ. ಅದು ಬಿಟ್ಟರೆ ಕನ್ನಡ ಮೀಡಿಯಂ ಕೋಟಾ ಸಿಗುತ್ತಾ ನೋಡಿ, ಕನ್ನಡ ಮೀಡಿಯಂ ಕೋಟಾ ಅಲ್ಲ ಅಂದ್ರೆ 0 ಇದೆ, ಅಂದ್ರೆ ಸೀಟ್ಸ್ ಇಲ್ಲ ಇಲ್ಲಿ. ಸೊ 5 ಸೀಟ್ ಹತ್ರ ಡಿವೈಡ್ ಆಗಿದೆ ಅಂತಂದ್ರೆ, ನಿಮ್ಮ ಕ್ಯಾಟಗರಿಗೆ ಜನರಲ್ಗೆ 2 ಸೀಟು, SC ಕ್ಯಾಟಗರಿಗೆ 1 ಸೀಟು, 3 ಸೀಟ್ ಡಿವೈಡ್ ಆಗಿದೆ. ರಿಮೈನಿಂಗ್ 2 ಸೀಟು ಬೇರೆ ಕ್ಯಾಟಗರಿ ಡಿವೈಡ್ ಆಗಿದೆ. ಸೊ ದಿಸ್ ಇಸ್ ಹೌ ಯು ನೀಡ್ ಟು ಅನಲೈಸ್ ದ PDF. ಸೊ ಈ ತರ PDF ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಪ್ರಿಂಟ್ ಔಟ್ ತಗೊಂಡು, ಪರ್ಟಿಕ್ಯುಲರ್ A3 ಪ್ರಿಂಟ್ ಔಟ್ ತಗೊಳ್ಳಿ, ಈಸಿಯಾಗಿ ಅನಲೈಸ್ ಆಗುತ್ತೆ ನಿಮಗೆ. ಯಾವ ಪ್ಲೇಸ್ ಕೇಳಿದಿರಾ, ಅಲ್ಲಿ ಯಾವ ಕಾಲೇಜಸ್ ಬರುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ. ಇದೇ ತರನ ಎಂಟ್ರಿ ಮಾಡ್ಬೋದು ನೀವು ಬೇಕು ಅಂತಂದ್ರೆ. ಬಟ್ ಇದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈ ತರ ಕೊಟ್ಟಿದ್ದೀನಿ ಅಂದ್ರೆ ಒಂದು ವ್ಯೂವಿಂಗ್ ಅಷ್ಟೇ, ಒಂದು ಅನಲೈಸೇಷನ್ ಅಷ್ಟೇ, ಯಾವ ತರ ಮಾಡಬೇಕು ಅಂತ ಇದನ್ನ ನೋಡ್ಕೊಂಡು ನೀವು ಮಾಡ್ಬೋದು. ಏನು ಅಂತಂದ್ರೆ ನೋಡಿ, 100% ಅಂದ್ರೆ ಎಕ್ಸಾಕ್ಟ್ ಸಿಗುತ್ತೆ. ಈ 59, 60 ಅಂದ್ರೆ ಸಿಗಲ್ಲ. ಒಂದು ಅರೌಂಡ್ 85 ಪ್ಲಸ್ ಇರೋದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಅನಲೈಸ್ ಮಾಡ್ಕೊಬಹುದು. ಆಮೇಲೆ ರೌಂಡ್ 1 ರೌಂಡ್ 2 ಇಂಡಿಕೇಶನ್ ಆಗುತ್ತೆ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಧಾರವಾಡಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಮೆಕ್ಯಾನಿಕಲ್ ಅಲ್ಲಿ ನೋಡಿ, ಇಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಜನರಲ್ ಅಲ್ಲಿ 3 ಸೀಟ್ಸ್ ಇದೆ, 1744 ಇದೆ ರೌಂಡ್ 1ಗೆ. ರೌಂಡ್ 2 ನೋಡಿ, ರೌಂಡ್ 2ಗೆ 0 ಸೀಟ್ಸ್ ಇದೆ. ಸೊ ಇಲ್ಲಿ 1791 ಆಗಿದೆ. ಅಂದ್ರೆ ರೌಂಡ್ 2 1 ಸೀಟ್ಸ್ ಇತ್ತು, ಅಲ್ಲಿ 1791 ಗೆ ಇಂಡಿಕೇಶನ್ ಆಗಿ ಲಾಸ್ಟ್ ಕಟ್ ಆಫ್ ಆಗಿದೆ. ಅದು ಕನ್ನಡ ಮೀಡಿಯಂ ಬಂದ್ರೆ 2601 ಗೆ ಬಂದಿದೆ. ಅಂದ್ರೆ ಕನ್ನಡ ಮೀಡಿಯಂ ಕೋಟಾದಲ್ಲೂ ನಿಮ್ಗೆ ಸೀಟ್ಸ್ ಇದೆ, 100% ಚಾನ್ಸಸ್ ಇದೆ. ಸೊ ಇಲ್ಲೂ ಸಿಗುತ್ತೆ.
ಇಲ್ಲೂ ಅಷ್ಟೇ ಯಾವ್ದು SC ಕ್ಯಾಟಗರಿಗೆ ಬಂದ್ರೆ 2601 ಇದೆ. ಸೊ ಇಲ್ಲೂ ಸಿಗುತ್ತೆ, ರೌಂಡ್ 2 ಸಿಗುತ್ತೆ ನಿಮಗೆ. ಬಟ್ SC ಕ್ಯಾಟಗರಿ ಅಂದ್ರೆ 5,000 ಇದೆ, ಪಕ್ಕಾ ಚಾನ್ಸಸ್ ಇದೆ. ಸೊ ಈ ತರ ನಿಮಗೆ ಅನಲೈಸೇಷನ್ ಮಾಡ್ತಾ ಹೋಗ್ಬೋದು. ಎಷ್ಟು ಸೀಟ್ಸ್ ಇದೆ, ಯಾವ ರ್ಯಾಂಕಿಂಗ್ ಬರುತ್ತೆ, ನಂಗೆ ಎಷ್ಟು ಪರ್ಸೆಂಟೇಜ್ ಚಾನ್ಸಸ್ ಇದೆ ಅದು ಇಂಡಿಕೇಟ್ ಮಾಡಿದೀನಿ. ಸೊ ಇದನ್ನೇ ಹಾಕಿರೋದು ದಿವಸದಲ್ಲಿ ಮೈ ಚಾನ್ಸ್ ಏನು, ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಬ್ರಾಂಚ್ ಅಲ್ಲಿ ನನ್ನ ಚಾನ್ಸ್ ಏನು ಅಂತ ಇಂಡಿಕೇಟ್ ಮಾಡಿರೋದು. ಸೊ ದಿಸ್ ಇಸ್ ದ ಡೀಟೇಲ್ಡ್ ವ್ಯೂ. ಸ್ವಲ್ಪ ಲೆಂತಿ ಆಯ್ತು, ಯಾಕಂದ್ರೆ ಕೇಳ್ತಾ ಇದ್ರೆ ಆ ತರ ಕಟ್ ಆಫ್ ಅಂತ. ಸೊ ಈ ತರ ಬೇಕು ಕಟ್ ಆಫ್ PDF ನನಗೂ ಅಂತಂದ್ರೆ ಏನು ಇಲ್ಲ, ಸಿಂಪಲ್ ನನಗೆ ಪಿಂಗ್ ಮಾಡಿ, ವಾಟ್ಸ್ಆಪ್ ಮಾಡಿ. ಪರ್ಸನಲ್ ಗೈಡೆನ್ಸ್ ಬೇಕಾ, PDF ಬೇಕಾ, ಫ್ರೀ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಫ್ರೀ ಇಲ್ಲ. ಯಾಕಂದ್ರೆ ನನ್ನ ವರ್ಕ್ ಇದೆ, ಅದಕ್ಕೆ ಚಾರ್ಜಸ್ ಕೇಳ್ತಾ ಇದೀನಿ, ಮಿನಿಮಮ್ ಚಾರ್ಜಸ್. ಇದರಿಂದ ನಿಮ್ಗೆ ಒಳ್ಳೆ ಇದು ಏನ್ ಅಡ್ವಾಂಟೇಜ್ ಸರ್, ಇದರಿಂದ ಏನ್ ಅಡ್ವಾಂಟೇಜ್ ಆಗುತ್ತೆ ನನಗೆ ಅಂತಂದ್ರೆ ಒಂದು ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಒಂದು ಒಳ್ಳೆ ಬೆಟರ್ಮೆಂಟ್, ನಿಮ್ಮ ರ್ಯಾಂಕಿಂಗ್ ಒಂದು ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು ಯುಟಿಲೈಸ್ ಮಾಡ್ಕೊಬಹುದು. ಸೊ ಏನೇ ಬೇಕಾದ್ರೂ ಪಿಂಗ್ ಮಾಡಿ, ವಾಟ್ಸ್ಆಪ್ ಮಾಡಿ, ನಾನು ಪ್ರೊವೈಡ್ ಮಾಡ್ತೀನಿ. ಬೇರೆ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ, ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಡ್ಸ್ಕೊಂತೀರಾ. ಅಂಡ್ ದಿಸ್ ಇಸ್ ದ ರಿಸಲ್ಟ್. 24 ಕಂಪೇರ್ ಮಾಡಿದ್ರೆ 25 ಗೆ ಇನ್ನ ಇನ್ಕ್ರೀಸ್ ಆಗುತ್ತೆ, 26 ಗೆ ಇನ್ನ ಇನ್ಕ್ರೀಸ್ ಆಗುತ್ತೆ. ಈ ಸಲ ಲೆಸ್ ದನ್ 10 ರ್ಯಾಂಕ್ ಕಡಿಮೆ ಬಂದಿದೆ ಅಪ್ಕೊಂತೀನಿ, ಬಟ್ 26 ಅಲ್ಲಿ ಕಮ್ ವಿತ್ ಬ್ಯಾಂಕ್ ಡೆಫಿನೆಟ್ಲಿ ಬರುತ್ತೆ, ಬಂದೇ ಬರುತ್ತೆ. ಸೊ ಅದಕ್ಕೆ ಹೇಳೋದು, ನಂಬಿ ಬನ್ನಿ, ಡೆಫಿನೆಟ್ಲಿ ಡೋಂಟ್ ವರಿ. ಸೊ ದೀಸ್ ಆರ್ ದ ರ್ಯಾಂಕ್ಸ್. ಅಂಡ್ ಯಾರ ರ್ಯಾಂಕಿಂಗ್ ಬಂದಿಲ್ಲ, ಐ ಕಾಂಟ್ ಹೆಲ್ಪ್, ಇಟ್ಸ್ ಅಪ್ ಟು ಯು. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ದಿಸ್ ವಿಡಿಯೋ.